So yes, all students, a very good morning and welcome to Enlightened Educator. So today we are going to have a discussion on how to download IEEE papers very easily. Right, ಬಹಳಷ್ಟು ಜನ ಫಿಫ್ತ್ ಸೆಮ್ ಮಕ್ಕಳು ನನಗೆ ಮೆಸೇಜ್ ಮಾಡ್ತಿದ್ರು ಸ್ಟೇಟಿಂಗ್ ದಟ್ ಮ್ಯಾಮ್ ನಮಗೆ ಒಬ್ರು ಮೆಸೇಜ್ ಮಾಡಿದ್ರು, ಆಕ್ಚುಲಿ ಸೀರಿಯಸ್ ಆಗಿ ಮೆಸೇಜ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಮ್ಯಾಮ್ ನಮಗೆ ಜರ್ನಲ್ ಪೇಪರ್ಸ್ ಅನ್ನ ಏನಂತ ಹೇಳ್ತಾರೆ, ಜರ್ನಲ್ ಪೇಪರ್ಸ್ ಅನ್ನ ಫಸ್ಟ್ ತಗೊಂಡು ಬನ್ನಿ, ಅದನ್ನ ನಾನು ಚೆಕ್ ಮಾಡಿಬಿಟ್ಟು ಅದರಲ್ಲಿ ನಾವು ಪ್ರಾಜೆಕ್ಟ್ಸ್ ಡಿಸೈಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಅವರಿಗೆ ಜರ್ನಲ್ ಪೇಪರ್ನ ಒಂದು ಅವಶ್ಯಕತೆ ತುಂಬಾ ಇತ್ತು. ಸೊ ಹಾಗಾಗಿ ಬಹಳಷ್ಟು ಜನಕ್ಕೆ ಜರ್ನಲ್ ಪೇಪರ್ಸ್ ಬಗ್ಗೆ ಐಡಿಯಾ ಇರುತ್ತೆ, ಎಲ್ಲೋ ಒಂಚೂರು ಕೇಳಿರ್ತಾರೆ. IEEE ಪೇಪರ್ಸ್ ಸ್ಪ್ರಿಂಜರ್ ಆಗಿರ್ಬೋದು, ಇಲ್ಲ ದಿ ಸೈನ್ಸ್ ಡೈರೆಕ್ಟ್ ಪೇಪರ್ಸ್ ಆಗಿರ್ಬೋದು, ಒಂದಿಷ್ಟು ಪೇಪರ್ಗಳ ಬಗ್ಗೆ ಅವ್ರ ಹತ್ರ ಐಡಿಯಾ ಇರುತ್ತೆ, ಬಟ್ ದೇ ಡೋಂಟ್ ನೋ ಹೌ ಟು ಗೆಟ್ ಇಟ್ ಡೌನ್ಲೋಡೆಡ್ ಅಂಡ್ ಹೌ ಟು ಈವನ್ ಆಕ್ಸೆಸ್ ದಟ್. ರೈಟ್, ಆಕ್ಸೆಸಬಿಲಿಟಿ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಅದು ಹೇಗೆ ಆಕ್ಸೆಸ್ ಮಾಡೋದು ಅಂಡ್ ಅವರ ಮಿನಿ ಪ್ರಾಜೆಕ್ಟ್ಗೆ ಎಷ್ಟು ಮಟ್ಟದ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದನ್ನ ನಾವು ನೋಡೋಣ. ಅಂಡ್ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಯಾವುದೇ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೂ ಪ್ಲೀಸ್ ಟು ಹ್ಯಾವ್ ಅ ಬೇಸ್ ಪೇಪರ್. ಬೇಸ್ ಪೇಪರ್ ಇದು. ಸೊ ನೀವು ಬೇಸ್ ಪೇಪರ್ ಹಿಡಿದಂತೆ ನೀವು ಮಿನಿ ಪ್ರಾಜೆಕ್ಟ್ ಮಾಡ್ತೀನಿ, ಮೇಜರ್ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಸೊ ನಿಮ್ಮ ಬೇಸ್ ಪೇಪರ್ ಇಂದನೇ ನೀವು ಒಂದು ಐಡಿಯಾಸ್ನ ತಗೊಂಡು ಮಾಡಬೇಕಾಗುತ್ತೆ. ಸೊ ನೀವು ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಅಲ್ಲಿ ಹೇಗೆ ಕನೆಕ್ಷನ್ಸ್ ಮಾಡಿದ್ದಾರೆ ನೋಡಿ ನೀವು ಮಾಡೋಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೇಸ್ ಪೇಪರ್ ಇಟ್ಕೊಂಡ್ರೆ ನಿಮಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ನಿಮಗೆ ಒಂದು ಪೇಪರ್ ಅನ್ನ ನಾನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಹಿಯರ್ ಇಸ್ ದ ಪೇಪರ್ ವಿಚ್ ಐ ಆಮ್ ಟೇಕಿಂಗ್ ಇಟ್ ನೌ. ಓಕೆ, ನಾನು ಚೆಕ್ ಮಾಡಿಬಿಟ್ಟೆ ತೋರಿಸ್ತಾ ಇದ್ದೀನಿ. ಇಟ್ಸ್ ಗೆಟಿಂಗ್ ಡೌನ್ಲೋಡೆಡ್. ಸೊ ದಿಸ್ ಇಸ್ ದ ಪೇಪರ್ ಆನ್ ಆಂಟೆನಾ ಬೇಸಿಕಲಿ. ಸೊ ಈ ಒಂದು ಪೇಪರ್ ನಾವು ನೋಡಬಹುದು, ಮೈಕ್ರೋಸ್ಟ್ರಿಪ್ ಪ್ಯಾಚ್ ಆಂಟೆನಾ ಡಿಸೈನ್ ಫಾರ್ ಸ್ಪೇಸ್ ಅಪ್ಲಿಕೇಶನ್. ಫಾರ್ ಸ್ಪೇಸ್ ಅಪ್ಲಿಕೇಶನ್ ಅಂದ್ರೆ ಆನ್ ದ ಸ್ಪೇಸ್ ವಾಟ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ದಟ್ ಯು ಕ್ಯಾನ್ ಸಿ. ಸೊ ಸ್ಪೇಸ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಅಪ್ಲಿಕೇಶನ್ಸ್ ಗಳು ಏನೇನಿದೆ ಅದಕ್ಕೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿಸ್ ಆಂಟೆನಾ. And here is the abstract, and here is all the details regarding the date of conference, DOI, and date added to IEEE explore all those things and has been informations and all. So we only wanted DOI. ನಮಗೆ DOI ಬೇಕಿತ್ತು. ಓಕೆ, DOI ಬೇಕಿತ್ತು. ಓಕೆ, ಡೇಟ್ ಆಫ್ ಇಶ್ಯೂ. ಸೊ ದಿಸ್ ಒನ್ ವಿ ನೀಡ್. ಸೊ ಇದನ್ನ ನಾನು ಕಾಪಿ ಮಾಡ್ತೀನಿ. ಐ ಜಸ್ಟ್ ಕಾಪಿ ದಿಸ್. ಓಕೆ ಓಕೆ, ಆಫ್ಟರ್ ಐ ಕಾಪಿ ದಿಸ್, ಹಿಯರ್ ಇಸ್ ಸ್ಕೈ ಹಬ್. ನೀವೇನ್ ಮಾಡ್ಬೇಕು ಅಂದ್ರೆ ಟೈಪ್ Sky Hub. Here you can see SCIHUB. Sky Hub ಅಂತ ಟೈಪ್ ಮಾಡಿ. So just go to this here. Okay, and now enter the this one. Enter, paste it. Okay, paste whatever the DOI, date of issue ಏನು ಕಾಪಿ ಮಾಡಿದ್ರೆ ಅದನ್ನ paste ಮಾಡಿ. Now you click on this open. So you will get your papers easily. Okay, so ನಾನು ಇದೇನಕ್ಕೆ ಮಾಡ್ತಿರೋದು ಅಂದ್ರೆ ತುಂಬಾ ಪೇಪರ್ಸ್ ಗಳಲ್ಲಿ ಡೌನ್ಲೋಡ್ ಆಗಲ್ಲ. ನಾನು 200% ಹೇಳ್ತಾ ಇದ್ದೀನಿ. ತುಂಬಾ ಪೇಪರ್ಸ್, ಕೆಲವೊಂದಿಷ್ಟು ರೀಸೆಂಟ್ ಪೇಪರ್ಸ್ ಗಳು ಡೌನ್ಲೋಡ್ ಆಗಲ್ಲ. ಅದು ಡೌನ್ಲೋಡ್ ಆಗಬೇಕು ಅಂತಂದ್ರೆ ಒಂದು ಒಂದು 2-3 ಇಯರ್ಸ್ ಆದ್ರೂ ಬೇಕಾಗುತ್ತೆ. 2-3 ಇಯರ್ಸ್ ಅಂತಂದ್ರೆ ಈಗ ಹೊಸದಾಗಿ ಬಂದಿರೋದೆಲ್ಲ ಒಂಚೂರು ಡೌನ್ಲೋಡ್ ಆಗಕ್ಕಾಗುತ್ತೆ. ಇನ್ನೊಂದ್ 2 ವರ್ಷ ಹೋದ್ರೆ ಅವು ನಿಮಗೆ ಸಿಕ್ಬಿಡ್ತವೆ. ಆ ತರ ಕೈಂಡ್ ಆಫ್. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಇದು ಡೌನ್ಲೋಡ್ ಆಗಿದೆ ಪೇಪರು. ಸೊ ಈ ತರನೇ ನೀವೆಲ್ಲಾ ಪೇಪರ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ 18th ಆಗ್ಲಿ, 16th ಆಗ್ಲಿ, ಅಥವಾ 19th ಆಗ್ಲಿ, ಅಥವಾ 20th ಆಗ್ಲಿ, 21th ಆಗ್ಲಿ, 22th ಆಗ್ಲಿ ಎಲ್ಲ ಡೌನ್ಲೋಡ್ ಆಗುತ್ತೆ. ಕೆಲವೊಂದಿಷ್ಟು ಡೌನ್ಲೋಡ್ ಆಗಲ್ಲ. ಯಾವ್ದಾಗಲ್ಲ ಅದನ್ನ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಟೇಕ್ ಅ headline of that and please to make sure that you give it your library people. They will guide you in getting it. ಆಯ್ತಾ? ಅವರು ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ, ಅಲ್ಲಿ ಅವ್ರಿಗೆ ಸಿಗೋಂಥದ್ದು. ಸೊ ಇವಾಗ ಬೇಸ್ ಪೇಪರ್ ಯಾಕೆ ಇಟ್ಕೋಬೇಕು ನಾವು ಮಾಡ್ಬೇಕಾದ್ರೆ? ನೀವೆಲ್ಲ ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಸೊ ದ ಸೇಮ್ ಕನೆಕ್ಷನ್ಸ್ ಅಂಡ್ ದ ಸೇಮ್ ಡಯಾಗ್ರಾಮ್ ಯು ಫಾಲೋ ಇಟ್, ಬಟ್ ವೈ ಡು ಯು ನೀಡ್ ಅ ಬೇಸ್ ಪೇಪರ್? ಬಿಕಾಸ್ ನಿಮ್ಗೆ ಇನ್ಫಾರ್ಮೇಶನ್ ಹಾಕಕ್ ಬೇಕಾಗುತ್ತೆ. ಪೇಪರ್ ನೋಡಿ, ಇಂಟ್ರೊಡಕ್ಷನ್ ಇದೆ, ಯು ಹ್ಯಾವ್ ಅನ್ ಅಬ್ಸ್ಟ್ರಾಕ್ಟ್ and you have the figure here and the details, antenna design ಬಗ್ಗೆ ಕೊಟ್ಟಿದ್ದಾರೆ. And here is you got the output here and results and discussions ಎಲ್ಲ ಕೊಟ್ಟಿದ್ದಾರೆ, and the graphs ಎಲ್ಲ ಕೊಟ್ಟಿದ್ದಾರೆ, references a lot. So ಇದೆಲ್ಲ ಇಷ್ಟನ್ನು ನೀವು ಹಾಕ್ತೀರಾ ಅಲ್ವಾ ಮಿನಿ ಪ್ರಾಜೆಕ್ಟ್ ಒಂದು ಇದರಲ್ಲಿ. ವಿಚ್ ಒನ್ ಇನ್ ಮಿನಿ ಪ್ರಾಜೆಕ್ಟ್ ನ ಒಂದು ಏನಂತ ಹೇಳ್ತಾರೆ ರಿಪೋರ್ಟ್ ಅಲ್ಲಿ. ಸೊ ಹಾಗಾಗಿ ನೀವು ಒಂದು ಬೇಸ್ ಪೇಪರ್ ಇಟ್ಕೊಂಡು ನೀವು ಅದರದ್ದೇ ಕನೆಕ್ಷನ್ಸ್ ಮಾಡಿದಾಗ ದ ಸೇಮ್ ಥಿಂಗ್ ಯು ಕ್ಯಾನ್ ಪುಟ್ ಇಟ್ ಹಿಯರ್, ರೈಟ್? ಸೊ ಅದಕ್ಕಾದ್ರೂ ಬೇಸ್ ಪೇಪರ್ ಬೇಕಲೇಬೇಕು. ಸೊ ನೀವು ಬೇಸ್ ಪೇಪರ್ ಇಟ್ಕೊಂಡಾಗ ಇಫ್ ಯು ವರ್ಕ್ ಆನ್ ದ ಸೇಮ್ ಬೇಸ್ ಪೇಪರ್, ಸೊ ಅವಾಗ ಏನಾಗುತ್ತೆ, ಅದರಲ್ಲಿರೋ ಕಂಟೆಂಟ್ಸ್ನೇ ನೀವು ಇಲ್ಲೂ ಹಾಕೋಬಹುದು. ಬಿಕಾಸ್ ದಿಸ್ ಮಿನಿ ಪ್ರಾಜೆಕ್ಟ್ ಲೈಕ್ ಸೇ ನಿಮ್ಗೆ ಅಷ್ಟು ವಿಟಿಯುಗೆಲ್ಲ ಹೋಗಲ್ಲ ಅಂಡ್ ಪ್ಲೇಗರಿಸಮ್ ಯಾರು ಚೆಕ್ ಮಾಡಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಯು ಕ್ಯಾನ್ ಜಸ್ಟ್ ಕಾಪಿ ದ ಸೇಮ್ ಫ್ರಮ್ ದಿಸ್ ಬೇಸ್ ಪೇಪರ್ ಅಂಡ್ ಅಪ್ಡೇಟ್ ಇಟ್ ಯರ್ ರಿಪೋರ್ಟ್, ಮಿನಿ ಪ್ರಾಜೆಕ್ಟ್ ರಿಪೋರ್ಟ್ ಅಪ್ಡೇಟ್ ಮಾಡ್ಬೋದು.
ಹೌದಾ. ಸೊ ಅದೊಂದು ಬೆನಿಫಿಷಿಯಲ್ ಇದೆ. ಬಟ್ ಮೇಜರ್ಗೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಮೇಜರ್ಗೆ ಪ್ಲೇಗರಿಸಮ್ ಎಲ್ಲ ಚೆಕ್ ಆಗುತ್ತೆ. ಸೊ ವೆನ್ ಯು ಆರ್ copying and pasting the same thing onto the copying the information from this paper and pasting it your report of major project, ಅಲ್ಲಿ ಒಂಚೂರು ನೀವು ಇದು ಮಾಡ್ಕೋಬೇಕಾಗುತ್ತೆ. ಯು ಹ್ಯಾವ್ ಅ ಕ್ವಿಲ್ ಬಾಟ್ ಹಿಯರ್, ರೈಟ್? ಐ ಆಲ್ಸೋ ಇವನ್ ಶೋ ಕ್ವಿಲ್ ಬಾಟ್. ಸೊ ಗೊತ್ತಾಗಲಿ, ಎಲ್ಲ ಇಂಟ್ರೊಡ್ಯೂಸ್ ಆಗಲಿ. ಹಲವಾರು ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ ಇವೆಲ್ಲ ಇಂಟ್ರೊಡಕ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅನ್ನೋದು ನೋಡೋಣ. ಫೈನ್. ಅಂದ್ರೆ ಸುಮಾರು ಕಾಲೇಜ್ಗಳ ಸ್ಟೂಡೆಂಟ್ಸ್ ಗೊತ್ತಾಗೋಗಿರುತ್ತೆ ಬೇಗ. ಸೊ ಬೇಗ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಬಿಟ್ಟಿರ್ತಾರೆ. ಸೊ ಬಟ್ ಕೆಲವು ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರೋದಿಲ್ಲ. ಈಗ ಅವರು ಏನು ಮಿನಿ ಪ್ರಾಜೆಕ್ಟು, ಮೇಜರ್ ಪ್ರಾಜೆಕ್ಟು, ಪೇಪರ್ ಅಂತ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆವಾಗ ಒಂಚೂರು ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿರುತ್ತೆ. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದಿಷ್ಟೇ. ಸೊ ಇದು ಎಲ್ಲರಿಗೂ ಯೂಸ್ ಆಗೋವಂಥದ್ದು. ಯಾರ್ಯಾರಿಗೆಲ್ಲ ಇದ್ರ ಬಗ್ಗೆ ಐಡಿಯಾ ಇಲ್ಲ ದಯವಿಟ್ಟು ವಾಚ್ ಮಾಡಿ, ಓಕೆನಾ? ಐಡಿಯಾ ಇರೋರು ಪ್ಲೀಸ್ ಟು ಆಲ್ಸೋ ವಾಚ್ ಇಟ್. ನೀವು ನೋಡಿ ಅನ್ಸುತ್ತೆ. ಇನ್ನೂ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. If anybody is not having idea regarding Skyhub, how to download IEEE paper and how to take up this how to rephrase things and all, so I'm here to guide you. So already guide ಮಾಡ್ತಾ ಇದ್ದೀನಿ, ದಯವಿಟ್ಟು ವಾಚ್ ಮಾಡಿ, ಓಕೆನಾ? So if I type Quillbot, this is a rephrasing this thing, right? Here you can paraphrase the information. So first ನೀವೇನ್ ಮಾಡ್ತೀರಾ ಅಂದ್ರೆ ಇಲ್ಲಿ Quillbot ಬಂದು, so yeah, okay, so I'll close this. So let me go to paraphraser. So paraphrase ಅಲ್ಲಿ here to rewrite text, enter or paste it here and press paraphrase ಅಂತ ಕೇಳ್ತಾ ಇದೆ. So I'll just take a text from here. What I'll do is I'll just take 2 lines, okay? ಒಂದು 4 ಇಷ್ಟು ತಗೋತೀನಿ ನಾನು, ಓಕೆನಾ? But see here, this both is getting copied. Wait a minute, I'll take it from some other page. I'll take it here. Okay, wait a minute. This both is getting copied here. Okay, let me take another text here. Okay, I'll take it from here only. So ಇಲ್ಲಿ abstract ಅಲ್ಲಿ ನಾವು ತಗೋತೀವಿ. So I'll take this, I'll copy this abstract. A copy. Okay, I'll paste the whole thing. Okay, so I'll try to paraphrase. Okay, paraphrase ali you have standard mode, fluency mode. Okay, fluency mode here, natural mode here, and see, natural mode is premium, and formal is premium, and academic is premium, and simple ella ide. So if you have amount with you, ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತ ಏನಾದ್ರು ಇದ್ರೆ ದಯವಿಟ್ಟು ಎಷ್ಟು ಕೇಳುತ್ತೆ ಅಷ್ಟನ್ನ ನೀವು ಪೇಮೆಂಟ್ ಮಾಡ್ಕೊಂಡು ಇದನ್ನೆಲ್ಲ ಅನ್ಲಾಕ್ ಮಾಡ್ಕೊಳ್ಳಿ to get all this. But what I suggest is standard mode is the best, right? Standard mode is the best. Standard mode ಅಲ್ಲಿ ಈ ತರ rephrase ಆಗಿದೆ ನೋಡ್ತಾ ಇರಬಹುದು. So this is how it is getting rephrased, and so ಈ ತರ rephrase ಆದಾಗ so ಇದನ್ನ ನೀವು ಚೆಕ್ ಮಾಡ್ಕೋಬಹುದು. And what I suggest you was, sometimes when you even rephrase from this also ನಿಮ್ಗೆ ಒಂಚೂರು ಇದು ಬರುತ್ತೆ. I mean ಏನಂತ ಹೇಳ್ತಾರೆ, you will get a plagiarism, right? When you get check with a plagiarism, ನಿಮಗೆ plagiarism ಸ್ವಲ್ಪ ಬರ್ತಾನೆ ಇರುತ್ತೆ. ಸೊ ಆದಷ್ಟು ಮತ್ತೆ rephrase ಮಾಡ್ತಾ ಬನ್ನಿ, so that you will your plagiarism will get reduced to less than 10%. ಸೊ ಯಾವತ್ತೂ ನೆನಪಿಟ್ಕೊಳ್ಳಿ, when you are doing an IEEE paper or when you are doing a major project, so ನಿಮ್ಮ plagiarism ಬಂದು less than 10% ಇರಬೇಕು. So that is what is one condition and criteria. ಸೊ ಹಾಗಾಗಿ ಈಗ ರೀಪ್ಲೇಸ್ ಮಾಡಿದ್ರ ಯು ವಿಲ್ ಜಸ್ಟ್ ಟೈಪ್ ದ ಸೇಮ್, ಇದನ್ನ ಸೇಮ್ ಹಾಕ್ತೀರಾ. ಸೊ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಮತ್ತೆ ತಿರ್ಗಾ ಇದ್ರಲ್ಲೇ ಒಂದಿಷ್ಟು ಪ್ಲೇಗರಿಸಮ್ ತೋರಿಸ್ಬೋದು, ಹೌದಾ? ಸೊ ಹಾಗಾಗಿ ನೀವು ಮತ್ತೆ ತಿರ್ಗಾ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ತಿರ್ಗಾ ಟೇಕ್ ದ ಸೇಮ್, ಕಾಪಿ ದ ಸೇಮ್, ಡೂ ದ ರೀಫ್ರೇಸ್ ಅಗೇನ್. ಅವ್ರು ಇಲ್ಲೇ ಇದೆ ನಿಮ್ಗೆ ರೀಫ್ರೇಸ್ ಅವಕಾಶ ನೋಡಿ. ಹಿಯರ್ ಓನ್ಲಿ ಇಟ್ ಇಸ್ ಅಗೇನ್ ರೀಫ್ರೇಸ್ ನೋಡಿ, ಇಲ್ಲೊಂದಿಷ್ಟು ಸೆಲೆಕ್ಟ್ ಮಾಡಿದ್ದಾರೆ ರೀಫ್ರೇಸ್ಗೆ ಅವಕಾಶ. ಸೊ ಇಲ್ಲಿ ನೀವು ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ಅಲ್ವಾ? ಇಲ್ಲೊಂದು 4 ಇದೆ, 3 ಇದೆ ಅಲ್ವಾ? 3 1 2 3 ಇದೆ. ಸೊ ಈ 3ಅಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು ಈ ತರ. ಸೊ ದರ್ ಇಸ್ ಅನ್ ಆಪರ್ಚುನಿಟಿ ಫಾರ್ ರೀಫ್ರೇಸ್ ಅಗೇನ್ ಹಿಯರ್, ರೈಟ್? ಓಕೆ, ಅಂಡ್ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ what do you mean by paraphrasing ಅಂದ್ರೆ you're going to just convert this into a
simpler one ಅಂತಂದ್ರೆ ಇದನ್ನೇ you will get the same meaning, but you are going to write this in a ಡಿಫ್ರೆಂಟ್ ವೇ. ಅಂದ್ರೆ ಸೆಂಟೆನ್ಸ್ ನ ಸ್ವಲ್ಪ ಬೇರೆ ರೀತಿ ಚೇಂಜ್ ಮಾಡ್ತೀರಾ. ಇದೇ ರೀತಿ ಇರೋದ್ರಿಂದ ಸ್ವಲ್ಪ ಸೆಂಟೆನ್ಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ, ಬಟ್ ವಾಟ್ ಇಸ್ ದ ಕಂಟೆಂಟ್ and what is the meaning, they don't change. Meaning will be the same. ಓಕೆನಾ. and what's the plagiarism check? ಏನಕ್ಕೆ plagiarism check ಅಂದ್ರೆ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಇವಾಗಿಂದನೇ. plagiarism check means that so when you're submitting to any university or other places, so ಒಂದು ಕಡೆಯಿಂದ ಇನ್ನೊಂದು ಕಡೆದು ಕಾಪಿ ಆಗಬಾರ್ದು ಅಂತ. ಸೊ ಈಗ ಯಾರೋ ಮಾಡಿದ್ದಾರೆ ಕಷ್ಟಪಟ್ಟು, ಅವ್ರದನ್ನ ನೀವು ಕಾಪಿ ಮಾಡಿ ನಿಮ್ದು ಅಂತ ಹೇಳ್ಕೊಂಡ್ರೆ ಹೇಗಿರುತ್ತೆ? ಏನ್ ಬೆಲೆ ಸಿಕ್ತಂಗಾಯ್ತು? ಕಷ್ಟಪಟ್ಟು ಯಾರೋ ಮಾಡಿದ್ದು ನೀವ್ ಅದನ್ನ ಕಾಪಿ ಮಾಡಿ ಏನಂತ ಹೇಳ್ತಾರೆ, ನೀವ್ ಅದನ್ನ ಕಾಪಿ ಮಾಡ್ಬಿಟ್ಟು ಇದು ನಾನ್ ಮಾಡ್ದೆ ಅಂದ್ರೆ ಎಷ್ಟು ಬೆಲೆ ಬರುತ್ತೆ ಹೇಳಿ? ಬೆಲೆ ಬರಲ್ಲ ಅಲ್ಲ ಅದಕ್ಕೆ. ಸೊ ಅದ್ರ ಒರಿಜಿನಲ್ ಓನರ್ಗೆನೆ ವ್ಯಾಲ್ಯೂ ಅಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಸ್ವಂತಿಕೆ ಏನಿದೆ, ನಿಮ್ಮ ಸ್ವಂತಿಕೆ ಏನ್ ಮಾಡ್ತಿದ್ದೀರಾ ನೀವು ಅನ್ನೊಂದು ಕಾರಣಕ್ಕೆ ಪ್ಲಾಗರಿಸಮ್ ನ ತಂದಿದ್ದಾರೆ. ಸೊ ಪ್ಲಾಗರಿಸಮ್ ಶುಡ್ ಬಿ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ಬಿ ಲೆಸ್ ದನ್ 10%. ಅಂಡ್ ಲೆಸ್ ದನ್ 10% ಅಂದ್ರೆ ನಿಮ್ಮ ಸ್ವಂತ ಎಫರ್ಟ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಅದ್ರಲ್ಲಿ ಗೊತ್ತಾಗುತ್ತೆ ಇನ್ನೊಬ್ರದ್ದು ನೀವು ಕಾಪಿ ಮಾಡಿಲ್ಲ ಅಂತ. ಅವಾಗ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೇಗರಿಸಮ್ ಚೆಕ್ ಮಾಡಿ. ಯಾವುದೇ ಪೇಪರ್ ಅಲ್ಲಿ ಇನ್ಫಾರ್ಮೇಶನ್ ಇಲ್ಲದಂತೆ, ಪೇಪರ್ ಇನ್ಫಾರ್ಮೇಶನ್ ಬಟ್ ನೀವು ಈ ತರ ಇದು ಏನದು ಪ್ಯಾರಾಫ್ರೇಸಿಗೆ ಕೊಟ್ಟಿರ್ತೀರಾ, ಸೊ ದಟ್ ಸ್ವಲ್ಪ ಸೆಂಟೆನ್ಸ್ ಅಲ್ಲಿ ಅದು ಬದಲಾಗುತ್ತೆ, ಬಟ್ ಮೀನಿಂಗ್ ವಿಲ್ ಬಿ ದ ಸೇಮ್. ಓಕೆನಾ. ಸೊ ದಟ್ ಇಸ್ ಒನ್ ಥಿಂಗ್. ಬಟ್ ಏನು ಅಂತಂದ್ರೆ ಯಾವ ಪೇಪರ್ ಇಂದನೂ ಕಾಪಿ ಆಗದಂತೆ. ಸೊ ಇವಾಗ ಪೇಪರ್ ಇನ್ ಕಾಪಿ ಆದಂಗೆ ಆಗ್ಲಿಲ್ಲ, ನೀವು ಇದನ್ನ ಮತ್ತೆ ರೀಫ್ರೇಸ್ ಮಾಡಿದೀರಾ, ನೀವು ಬೇರೆ ರೀತಿ ಸ್ಟೇಟ್ಮೆಂಟ್ ಬರ್ತಿದ್ದೀರಾ. ಓಕೆ, ಆ ತರ. ಸೊ ಹಂಗಾಗಿ ಇಫ್ ಯು ಟೆಲ್ ಅಸ್ ಸೆಂಟೆನ್ಸ್ ಇನ್ ಮೆನಿ ಡಿಫ್ರೆಂಟ್ ವೇಸ್, ಇಟ್ ಶುಡ್ ಮೀನ್ ದ ಸೇಮ್, ಆ ತರ ಅಲ್ವಾ. ಸೊ ಹಾಗೆ ಇದು. ಸೊ ಇದನ್ನ ಮಾಡಿರ್ತೀರಲ್ಲ, ಸೊ ಹಾಗಾಗಿ ಪೇಪರ್ ಇಂದ ಕಾಪಿ ಮಾಡಿದಂತ ಆಗಲ್ಲ. ಸೊ ಇದು ಒಂದು ಕಾರಣದಿಂದಾಗಿ ಅವ್ರು ಏನ್ ಮಾಡ್ತಿದ್ರೆ, ಎಲ್ಲೂ ಹೊರಗಿಂದ ಕಾಪಿ ಆಗದಂತೆ ಇಟ್ ಶುಡ್ ಬಿ ಅ ಫ್ರೆಶ್ ಅಂಡ್ ಕ್ಲೀನ್ ಒನ್ ದಟ್ ಯು ಆರ್ ಡೂಯಿಂಗ್ ಇಟ್ ಅನ್ನೋ ತರ. ಸೊ ಇಟ್ ಇಸ್ ವೈ ದ ಪ್ಲಾಗರಿಸಮ್ ಹಸ್ ಬಿನ್ ಇಂಟ್ರೊಡ್ಯೂಸ್. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ನೀವು ಏನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮಿನಿ ಪ್ರಾಜೆಕ್ಟ್ ಪ್ಲಾಗರಿಸಮ್ ಹೋಗಲ್ಲ, ಬಟ್ ಆದ್ರೂ ಒಂದ್ಸಲ ನೀವು ಸುಮ್ಮನೆ ಚೆಕ್ ಮಾಡಿಸಿ, ಸೊ ದಟ್ ನಿಮ್ಗೆ ನಾವು ಎಷ್ಟು ಪ್ಲಾಗರಿಸಮ್ ಬಂತು ಅಂಡ್ ನಾವು ಪ್ಲಾಗರಿಸಮ್ ಇನ್ನೂ ಎಷ್ಟು ಕಮ್ಮಿ ಮಾಡ್ಕೋಬಹುದು ಹೇಗೆ ಅನ್ನೋದು ನೀವು ಐಡಿಯಾ ಇಟ್ಕೊಂಡ್ರೆ ನಿಮ್ಮ ಮೇಜರ್ ಪ್ರಾಜೆಕ್ಟ್ಗೆ ಒಂದು ಮಟ್ಟದ ಸುಲಭ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾವುದು ಪ್ಲೇಗರಿಸಮ್ ಚೆಕ್ ಆಗಲ್ಲ, ನೀವು ಸುಮ್ಮನೆ ಕೊಟ್ಬಿಡ್ತೀರಾ, ಬಟ್ ಒಂದ್ಸಲ ಸುಮ್ಮನೆ ಚೆಕ್ ಮಾಡಿಸಿ ಎಷ್ಟು ಬಂದಿದೆ ಅಂತ. ಸೊ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಎಷ್ಟು ಪ್ಲೇಗರಿಸಮ್ ಇದೆಯಾ, ಸೊ ನಾವು ಇನ್ನೇನೇನ್ ಮಾಡ್ಬೋದು, ಹೌ ಟು ಅವಾಯ್ಡ್ ಪ್ಲೇಗರಿಸಮ್ ಆಫ್ ಮೋರ್ ದ್ಯಾನ್ 10% ಅನ್ನೋದನ್ನ ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ದಟ್ ಅವಾಗ ನಿಮ್ಗೆ ಒಂದು ಐಡಿಯಾ ಏನ್ ಬರುತ್ತೆ ಅಂತಂದ್ರೆ ಮೇಜರ್ ಪ್ರಾಜೆಕ್ಟ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಹೌದಾ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಅಂತ ಹೇಳ್ತಾ, ಸೊ ಐ ಜಸ್ಟ್ ಮೇಕ್ ಅನ್ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಅಂತ ಹೇಳ್ತಾ, ಸೊ ಪ್ಲೀಸ್ ಟು ಫಾಲೋ ದಿಸ್ ವಿತೌಟ್ ಫೇಲ್. ಈ ಮೂರನ್ನು ಫಾಲೋ ಮಾಡಿ. ಡೋಂಟ್ ಟ್ರೈ ಟು ಕಾಪಿ ಥಿಂಗ್ಸ್ ಡೈರೆಕ್ಟ್ ಆಗಿ ಎಲ್ಲಿಂದನೂ ಕಾಪಿ ಮಾಡಬೇಡಿ. ಈ ತರ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ. So hope you got it. What we learned today, we learned how to download the paper from SkyHub. If any paper is not getting downloaded andre yen ಮಾಡಬೇಕು. So I'll just showcase to you here. This paper, I'll just copy the DOI of this paper. So here I paste this DOI. Now we can see 404 ಅಂತ ಬರ್ತದೆ. ಈ ಪೇಪರ್ ಅವೈಲೇಬಲ್ ಇದ್ದು ನೀನು ಎರರ್ ಇರ್ಬೋದು, ಇಲ್ಲ ಅವೈಲೇಬಲ್ ಇಲ್ದೇನೂ ಇರ್ಬೋದು. ಓಕೆನಾ. ಸೊ ಏನಾಗುತ್ತೆ ಅಂದ್ರೆ 404 ಅಂತಂದ್ರೆ ಈ ಪೇಪರ್ ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಐ ಮೀನ್ ಲೈಕ್ ಇಟ್ ಇಸ್ ಅನ್ ಎರರ್ ಕೈಂಡ್ ಆಫ್. 404 ಅಂದ್ರೆ ಇಟ್ಸ್ ಅ ಬ್ಯಾಡ್ ಗೇಟ್ ವೇ ಎರರ್, ಎಲ್ಲರಿಗೂ ಗೊತ್ತಿದೆ ಅಲ್ಲ. ಸೊ ದ ಸೇಮ್ ಥಿಂಗ್, ಪೇಪರ್ ಅವೈಲೇಬಲ್ ಇಲ್ಲ ಅಂದ್ರೆ ಇಟ್ ವಿಲ್ ಶೋ ದಟ್ ಅನ್ಫಾರ್ಚುನೇಟ್ಲಿ SkyHub is not having the required paper ಅಥವಾ ರಿಕ್ವೆಸ್ಟೆಡ್ ಪೇಪರ್ ಅಂತ ತೋರ್ಸತ್ತೆ. ಹೌದಾ. ಸೊ ದಿಸ್ ಇಸ್ ವಾಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ವಾಟ್ I kindly request you to download the papers easily which you get it here, right? Like SkyHub ಅಲ್ಲಿ ಬರುವಂತಹ ಒಂದಿಷ್ಟು ಪೇಪರ್ಗಳು ನಿಮ್ಗೆ ಯಾವ್ದಾದ್ರು ಸಿಕ್ಕಿದ್ರೆ, ಐ ಮೀನ್ IEEE ಪೇಪರ್ ನಿಮ್ಗೆ ಯಾವ್ದಾದ್ರು SkyHub ಅಲ್ಲಿ ಸಿಗುತ್ತೆ ಅಂದ್ರೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ್ಯಾವ್ದು ನಿಮ್ಗೆ ಡೌನ್ಲೋಡ್ ಆಗ್ತಾ ಇಲ್ಲ, ಈಗ ಇದಾಗ್ಲಿಲ್ಲ ಅಲ್ವಾ ಡೌನ್ಲೋಡು, ಇದ್ರ ಪೇಪರ್ ನೇಮ್ ಏನು, ರಿಸರ್ಚ್ ಅಂಡ್ ಡಿಸೈನ್ ಆಫ್ ಡುಯಲ್ ಬ್ಯಾಂಡ್ ಮೈಕ್ರೋಸ್ಟ್ರಿಪ್ ಆಂಟೆನಾ ಫಾರ್ VLAN. ಇದನ್ನ ಬರ್ಕೊಳ್ಳಿ, ಪೇಪರ್ ನೇಮ್ ಬರ್ಕೊಳ್ಳಿ. ಸೊ ಪೇಪರ್ ನೇಮ್ ಬರ್ಕೊಂಡು ನೀವೇನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಗಿವ್ ಇಟ್ ಟು ಲೈಬ್ರರಿ ಪೀಪಲ್. ಅವ್ರೇನ್ ಮಾಡ್ತಾರೆ, ಈ ಪೇಪರ್ನ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್,
ಈ ಪೇಪರ್ನ ಏನು ಮಾಡ್ತಾರೆ ನಿಮಗೆ ಕೊಡಿಸ್ತಾರೆ, ದೇ ವಿಲ್ ಪ್ರೊವೈಡ್ ಯು ದಿಸ್ ಪೇಪರ್ ಟು ಯು. ಓಕೆ, ಸೊ ಅವ್ರು ನಿಮ್ಗೆ ಕೊಡಿಸ್ತಾರೆ. ಹೇಗೆ ಅಂತಂದ್ರೆ ಅವ್ರು ಆಲ್ರೆಡಿ ಆಕ್ಸೆಸ್ ತಗೊಂಡಿರ್ತಾರೆ 1000 rupees ಕೊಟ್ಟು ಸ್ಟೂಡೆಂಟ್ ಆಕ್ಸೆಸ್. ಸೊ ಅದ್ರ ಮುಖಾಂತರವಾಗಿ ದೆಲ್ ಗೆಟ್ ಯು ದಿಸ್ ಪೇಪರ್ ಡೌನ್ಲೋಡೆಡ್. ಓಕೆನಾ, ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಇದನ್ನ ಆದಷ್ಟು ಬಳಸ್ಕೊಳ್ಳಿ. ತುಂಬಾ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ, ಏನೇನಾಗುತ್ತೆ ಏನು ಅಂತ ಡ್ಯೂರಿಂಗ್ ದಿಸ್ ಫೇಸ್ ಆಫ್ minor and major projects ಅಂತ. ಓಕೆನಾ, ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಐ ವಾಸ್ ಅಬೌಟ್ ಟು ಟೆಲ್ ಯು ಅಂತ ಹೇಳ್ತಾ, ಅಂಡ್ ಒನ್ ಮೋರ್ ಥಿಂಗ್ ಟು ಟೆಲ್ ಯು. ಸೊ ಮೈನರ್ ಅಲ್ಲಿ ಓನ್ಲಿ 2 phase ಇರುತ್ತೆ. ಒಂದು ಫಸ್ಟ್ ಫೇಸ್ ಅಲ್ಲಿ ನೀವು ಜಸ್ಟ್ ಯು ವಿಲ್ ಗಿವ್ ದ ಸಿಂಪಲ್ ಇನ್ಫಾರ್ಮೇಶನ್, ಅಂದ್ರೆ ನೀವು ಏನ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ವಾಟ್ ಅಂಡ್ ಆಲ್ ಇಸ್ ದಿ ದ ಪ್ರಾಜೆಕ್ಟ್ ಡೀಟೇಲ್ಸ್, ಅಂದ್ರೆ ಅಬ್ಸ್ಟ್ರಾಕ್ಟ್ ಹೇಳ್ತೀರಾ, ಇಂಟ್ರೊಡಕ್ಷನ್ ಹೇಳ್ತೀರಾ, ಅಂಡ್ ಹೌ ಯು ಆರ್ ಡೂಯಿಂಗ್ ದ ಪ್ರಾಜೆಕ್ಟ್, ಹೇಗೆ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ. ಜಸ್ಟ್ ಯು ಆರ್ ಗೋಯಿಂಗ್ ಟು ಗಿವ್ ಅ ಬ್ರೀಫ್, ಹೌ ಯು ಆರ್ ಡೂಯಿಂಗ್ ದ ಪ್ರಾಜೆಕ್ಟ್. ಓಕೆ, ಏನ್ ಮಾಡ್ತಿದ್ದೀರಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ, ಏನಿದೆ ಆಬ್ಜೆಕ್ಟಿವ್ಸ್, ಇಷ್ಟೇ ಹೇಳ್ತೀರಾ. ಓಕೆನಾ, ದೆನ್ ಇನ್ ದ ಫೈನಲ್ ಸ್ಟೇಜ್ ಯು ಗೋಯಿಂಗ್ ಟು ಶೋಕೇಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಎ ರಿಪೋರ್ಟ್ಸ್, ಇನ್ಕ್ಲೂಡಿಂಗ್ ಎ ರಿಸಲ್ಟ್ಸ್. ನಿಮ್ಮ ರಿಸಲ್ಟ್ಸ್ ಮತ್ತೆ ನಿಮ್ಮ ಮೆಥಡಾಲಜಿ ಎಕ್ಸ್ಪ್ಲೈನ್ ಮಾಡ್ತೀರಾ, and then you explain with how it is going to work out with working ತೋರಿಸ್ತೀರಾ, and the results and all those things you showcase it, right? ಇಷ್ಟನ್ನು ಶೋಕೇಸ್ ಮಾಡ್ತೀರಾ. ಸೊ ಹಾಗಾಗಿ ಇವಾಗ ನಿಮ್ಗೆ 5th ಸೆಮ್ ಸ್ಟಾರ್ಟ್ ಆಗಿ ತುಂಬಾ ದಿವಸಗಳೇ ಆಗೋಗಿದೆ, ಹೌದಾ? ಐ ಹೋಪ್ ನಿಮ್ಗೆ 5th ಸೆಮ್ ಸ್ಟಾರ್ಟ್ ಆಗಿ ಸೊ ನಿಮ್ಗೆ ಇವಾಗ ನವೆಂಬರ್ ಅಲ್ವಾ, ಸೊ ನಿಮ್ಗೆ ಮೋಸ್ಟ್ಲಿ ಸೆಪ್ಟೆಂಬರ್ ಅಲ್ಲೇ ಸ್ಟಾರ್ಟ್ ಆಗೋಗಿದೆ 5th ಸೆಮಿಸ್ಟರ್. ನನಗೆ ಗೊತ್ತಿರೋ ಮಟ್ಟಿಗೆ 5th ಸೆಮ್ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗಿರೋದ್ರಿಂದ ಸೊ ನೀವುಗಳನ್ನು ಏನ್ ಮಾಡ್ತೀರಾ ಅಂದ್ರೆ ಆದಷ್ಟು ಬೇಗ ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಪ್ರಾಜೆಕ್ಟ್ಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಕೊನೆ ಮೂಮೆಂಟ್ ಅಲ್ಲಿ ಪ್ರಾಬ್ಲಮ್ ತಂದ್ಕೋಬೇಡಿ, ಬಿಕಾಸ್ ದಿಸ್ ಇಸ್ ಹೌ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಹಿಯರ್. ಬಿಕಾಸ್ ನಾನು ಮಿನಿ ಪ್ರಾಜೆಕ್ಟ್ ಎಂಟೆಕ್ ಅಲ್ಲೇ ಫಸ್ಟ್ ಟೈಮ್ ಮಾಡಿದ್ದು, ಅಂಡ್ ಐ ಗಾಟ್ ಟು ನೋ ಹೌ ಮಚ್ ಪ್ರಾಬ್ಲಮ್ ಇಟ್ ಹ್ಯಾಪನ್ಸ್ when I take it ಲೇಟಾಗಿ ತಗೊಂಡಾಗ, ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಐಡಿಯಾ ನನಗೆ ಗೊತ್ತಾಯ್ತು. ಸೊ ಹಾಗಾಗಿ ಯಾರು ಲೇಟಾಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ, ಕ್ವಿಕ್ ಆಗಿ ಸ್ಟಾರ್ಟ್ ಮಾಡಿ, ಕ್ವಿಕ್ ಆಗಿ ಮುಗಿಸ್ಕೊಳ್ಳಿ. ನಿಮ್ಗೆ ಏನು ಅಂತಂದ್ರೆ ಯು ಶುಡ್ ಬಿ ಹ್ಯಾವಿಂಗ್ ದ ಪ್ರಾಜೆಕ್ಟ್ 10 days ಬಿಫೋರ್ ದ ಸೆಕೆಂಡ್ ಫೇಸ್ ಇನ್ ಹ್ಯಾಂಡ್, ಅಂಡ್ ಯು ಶುಡ್ ಬಿ ಏಬಲ್ ಟು ಚೆಕ್ ಔಟ್ ವಿತ್ ದ ರಿಸಲ್ಟ್ಸ್ ಆಲ್ಸೋ. ಅಂಡ್ ಅಷ್ಟರೊಳಗೂ ಕೂಡ ನೀವೇನ್ ಮಾಡಿರ್ಬೇಕು ಅಂತಂದ್ರೆ ರಿಪೋರ್ಟ್ಸ್ ನ ರೆಡಿ ಇಟ್ಕೊಂಡು ಎಲ್ಲ ಮಾಡಿರ್ಬೇಕು. ರಿಪೋರ್ಟ್ ಕೆಲಸಗಳನ್ನು ನೀವು ಮಾಡ್ತಾ ಇರಬೇಕು. ಸೊ ದಟ್ ಯು ಶುಡ್ ನಾಟ್ ಗೆಟ್ ಇನ್ ಟು ದ ಬರ್ಡನ್ ಅಟ್ ದಿ ಎಂಡ್ ರಿಪೋರ್ಟು ಮಾಡಬೇಕು. ನಾನು ಪ್ರಾಜೆಕ್ಟು ನನ್ನ ಕೈಗೆ ಬಂದಿಲ್ಲ, ಹೊರ ಕೊಟ್ಟಿರೋರ್ಗೆ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ರಾಜೆಕ್ಟು ಕೈಗೆ ಬಂದಿಲ್ಲ ಅಂಡ್ ಏನು ಅಂತ ಹೇಳಿದ್ರೆ ನನ್ನ ಪ್ರಾಜೆಕ್ಟ್ ಔಟ್ಪುಟ್ ಅವ್ರು ಹೋಗ್ತಾ ಇಲ್ಲ, ಇನ್ನೊಂದು ಚೇಂಜಸ್ ಕೇಳ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕೊನೆಯಲ್ಲಿ ಬಂದಾಗ ಯು ವಿಲ್ ಫೇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ದೇರ್ ಅಲ್ವಾ. ಸೊ ಹಾಗಾಗಿ ಇದು UG ಆಗಿರೋದ್ರಿಂದ ಒಂದ್ ಸ್ವಲ್ಪ ನೀವು ಎಲ್ಲಾನು ಕರೆಕ್ಟ್ ಆಗಿ ಕೊಟ್ಟರೆ ಅಲ್ಲಿ ಮಾರ್ಕ್ಸ್ ಅಪ್ಲೋಡ್ ಆಗೋದು ಸುಲಭ ಆಗುತ್ತೆ. ಐ ಮೀನ್ ಟು ದ VTU ಪೀಪಲ್, ಇಂಟರ್ನಲ್ ಮಾರ್ಕ್ಸ್ ಪ್ಲಸ್ ಪ್ರಾಜೆಕ್ಟ್ ಮಾರ್ಕ್ಸ್ ಅಲ್ವಾ. ಸೊ ಹಾಗಾಗಿ ಯಾವ್ದನ್ನೂ ಕೊನೆ ಮೂಮೆಂಟ್ ಅಲ್ಲಿ ಇಟ್ಕೋಬೇಡಿ. ಇಫ್ ಎನಿಬಡಿ ಇಸ್ ಗಿವಿಂಗ್ ಇಟ್ ಟು ಔಟ್ಸೈಡ್, ನಾನು ಔಟ್ಸೈಡ್ ಮಾಡಿಸ್ತಾ ಇದ್ದೀನಿ, ಹೊರಗೆ ಕೊಟ್ಟು ಮಾಡಿಸ್ತಾ ಇದ್ದೀನಿ ಅಂತ ಅನ್ನೋರಿಗೆ, ಸೊ ನಿಮ್ಗೆ ನಾನು ಸಜೆಷನ್ ಕೊಡೋದು ಆದಷ್ಟು ಬೇಗ ಅವರಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ದೇ ಡೂ ಇಟ್ ಅಕಾರ್ಡಿಂಗ್ ಟು ನೀಡ್ಸ್. ದೇ ಡೂ ಇಟ್ ಅಕಾರ್ಡಿಂಗ್ ಟು ನೀಡ್ಸ್. ಓಕೆ, ಸೊ ನಿಮ್ಮ ನೀಡ್ಸ್ ತಕ್ಕಂಗೆ ಅವ್ರು ಮಾಡ್ತಾರೆ ಅನ್ನೋಂಥದ್ದನ್ನ ನೀವು ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಕೇಳ್ಕೊಂಬಿಡಿ. ಪ್ಲೀಸ್ ಟು ಆಸ್ಕ್ ದೆಮ್ ದಟ್ ಸೊ ನಮ್ಮ ನೀಡಿಗೆ ನೀವು ಮಾಡ್ಕೊಡಿ ಅಂತ ಕೇಳಿ. ಸೊ ನಿಮ್ಮ ನೀಡಿಗೆ ಮಾಡ್ಕೊಡ್ತಾರೆ. ಸೊ ಹೆಚ್ಚು ಕಮ್ಮಿನೂ ಆಗದಂತೆ ನೋಡ್ಕೊಳ್ಳಿ. ಅಂಡ್ ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಓಕೆನಾ, ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಅಂಡ್ ಅದನ್ನ 10 days ಮುಂಚೆ ಅಥವಾ 15 days ಮುಂಚೆ ತರಿಸ್ಕೊಳ್ಳಿ ಪ್ರಾಜೆಕ್ಟ್ನ. ಡೋಂಟ್ ಗೆಟ್ ಇಟ್ ಆನ್ ದ nth ಮೂಮೆಂಟ್ಗೆ ತರಿಸ್ಕೋಬೇಡಿ. ಸೊ ಓಕೆನಾ, ತರಿಸ್ಕೊಂಡು ಎಲ್ಲ ಚೆಕ್ ಮಾಡಿ ರಿಸಲ್ಟ್ಸ್ ಎಲ್ಲ ಪ್ರಾಪರ್ ಅಂತ ನೋಡ್ಕೊಂಡು ನೀವು PPT ರೆಡಿ ಮಾಡಿ ತೋರಿಸಿ. ಸೊ ಡೋಂಟ್ ಗೆಟ್ ಇನ್ ಟು ರಶ್ ಅಂಡ್ ಹರಿ, ಬಿಕಾಸ್ ಯು ಆರ್ ಹ್ಯಾವಿಂಗ್ ಓನ್ಲಿ 2 phases ಅಂಡ್ ಲಾಸ್ಟ್ ಫೇಸ್ಗೆ ಎಲ್ಲಾನು ಹೋಗೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನೋಡ್ಕೊಳ್ಳಿ. ಓಕೆನಾ, ದಿಸ್ ಇಸ್ ಆಲ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್ ಇಟ್ ಟು ಯು. ತುಂಬಾ ಲೇಟಾಗಿ ತರಿಸ್ಕೋಬೇಡಿ, ಬೇಗ ತರಿಸ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಅಂಡ್ ಥ್ಯಾಂಕ್ ಯು.